ಬಿಗ್ ಬಾಸ್ ಎಷ್ಟು ನಿಮ್ಮ ಲೈಫಲ್ಲಿ ಪ್ಲಸ್ ಆಯಿತು? ಬಿಗ್ ಬಾಸ್ ಸಖತ್ ಪ್ಲೇಸ್ ಆಯಿತು. ಯಾಕಂದರೆ ನಾನು ಬರೀ ಯೂಟ್ಯೂಬ್ ಆಡಿಯನ್ಸ್ ಮಾತ್ರ ನಾನು ಯಾರು ಅಂತ ಗೊತ್ತಿದ್ದು. ಯೂಟ್ಯೂಬ್ ಗೊತ್ತಿದ್ದವ್ರಿಗೆ ಚಂದನ್ ಶೆಟ್ಟಿ ಯಾರು ಅಂತ ಗೊತ್ತಿತ್ತು. ಅದರಲ್ಲೂ ನಾನು ಎಲ್ಲಾದರೂ ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನನ್ನು ನೋಡ್ಬಿಟ್ಟು ನೋಡಲ್ಲಿ ಚಂದನ್ ಶೆಟ್ಟಿ ಥರನೇ ಇದ್ದಾನೆ ಯಾರೋ ಸೇಮು ಅಂತ ಅನ್ನೋರು. ಅಂದರೆ ಅಷ್ಟು ನನ್ನ ಫೇಸ್ ಕರೆಕ್ಟಾಗಿ ರೆಕಗ್ನೈಸು ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಅಂದರೆ ನಾನು ಡೂಪ್ಲಿಕೇಟ್ ಥರ ಕಾಣಿಸ್ತಾ ಇದ್ದೆ ಅವಾಗ ಅವ್ರ ಕಣ್ಣಿಗೆಲ್ಲ. ಯಾವಾಗ ಬಿಗ್ ಬಾಸಿಗೆ ಬಂದೆ 107 days ಕಂಟಿನ್ಯೂಸ್ ದೇ ವಾಚ್ ಮೀ. ಎಲ್ಲ ಆ್ಯಂಗಲ್ಗಳು ನೋಡ್ಬಿಟ್ಟಿದ್ದಾರೆ, ರೈಟು ಲೆಫ್ಟು ಮೇಲೆ ಸೆಂಟ್ರು ಗಿಟ್ರು ಎಲ್ಲ ಆ್ಯಂಗಲಿಂದ ತೋರಿಸ್ಬಿಟ್ಟಿದ್ದಾರೆ ಬಿಗ್ ಬಾಸಲ್ಲಿ. ಆವಾಗ ನನಗೆ ಹೊರಗಡೆ ಬಂದಾಗ ಸಿಕ್ತಲ್ಲ ಆ ಫೇಶಿಯಲ್ ರೆಕಗ್ನಿಷನ್, ಅದಕ್ಕೋಸ್ಕರ ಅಷ್ಟು ವರ್ಷ ಕಷ್ಟಪಟ್ಟಿದ್ದೆ ನಾನು. ಬಟ್ ಅದು ನನಗೆ ಬಿಗ್ ಬಾಸಲ್ಲಿ ಸಿಗುತ್ತೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಆ ಫೇಶಿಯಲ್ ರೆಕಗ್ನಿಷನ್ ನಾನು ಎಲ್ಲೇ ಹೋಗಲಿ ನನ್ನ ದೂರದಿಂದ ಒಂದು 50 ಮೀಟರ್ ದೂರದಿಂದನೂ ನನ್ನ ಕಣ್ಣು ಹಿಡಿತಾರೆ. ಅಷ್ಟು ಶಾರ್ಪ್ ಇದ್ದಾರೆ ಒಬ್ಬೊಬ್ರು ಕತ್ಲೆಯಲ್ಲಿ. ನಾನು ಫುಲ್ ಒಂದು ಡಾರ್ಕಲ್ಲಿ ಒಂದು ಕಾರ್ ಒಳಗಡೆ ಕತ್ಲಲ್ಲಿ ಕೂತಿದ್ದೀನಿ, ಕಣ್ಣು ಹಿಡಿತಾರೆ. ಅಂದರೆ ಅಷ್ಟು ಫೇಶಿಯಲ್ ರೆಕಗ್ನಿಷನ್ ತಂದು ಕೊಟ್ಟಿದೆ ಬಿಗ್ ಬಾಸ್. ಸೊ ಅದು ನೋ ಮ್ಯಾಟರ್ ಆಫ್ ಇದು ಏಜ್ ಲಿಮಿಟ್. ನೀವು ಚಿಕ್ಕ ಹುಡುಗರಿಂದ ದೊಡ್ಡ ವಯಸ್ಸಾಗಿರೋವರೆಗೂ, ಅಜ್ಜಿ ತಾತ ಏಜ್ವರೆಗೂ ದೇ ವಿಲ್ ರೆಕಗ್ನೈಸ್ ಮಿ. ಸೊ ಇಟ್ ಗೇವ್ ಮಿ ಅ ವೈಡರ್ ಆಡಿಯನ್ಸ್. ಸಿಕ್ಕಾಬಟ್ಟೆ ಆಡಿಯನ್ಸು, ಸಿಕ್ಕಾಬಟ್ಟೆ ಫೇಶಿಯಲ್ ರೆಕಗ್ನಿಷನ್ನು. ಎಲ್ಲೋದ್ರು ಚಂದನ್ ಶೆಟ್ಟಿ, ಎಲ್ಲೋದ್ರು ಚಂದನ್ ಶೆಟ್ಟಿ, ಎಲ್ಲ ಗುರ್ತಿದೆ ಥರ ಆಯಿತು. ಆ್ಯಂಡ್ ಅದ್ರ ಜೊತೆಗೇನೆ ಸಾಕಷ್ಟು ಜವಾಬ್ದಾರಿಗಳು ಬಂದ್ಬಿಡ್ತು. ಯಾಕಂದ್ರೆ ಒಬ್ಬ ಪಬ್ಲಿಕ್ ಫಿಗರ್ ಆದಾಗ ತುಂಬ ಜವಾಬ್ದಾರಿಗಳು ಕೊಟ್ಬಿಡ್ತಾರೆ ಅವನಿಗೆ. ಅವನು ಸಮಾಜದ ಹಿತಕ್ಕೋಸ್ಕರನೇ ದುಡಿಬೇಕು. ಅವನು ಯಾವುದೇ ರೀತಿಯಾಗೂ ಅಪ್ಪಿ ತಪ್ಪಿ ಸಮಾಜದ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡಬಾರ್ದು. ಚಿಕ್ಕದು ಏನಾದರೂ ಮಾಡಿಬಿಟ್ರು ದೊಡ್ಡ ವಿಚಾರ ಆಗಿ ಹೋಗ್ಬಿಡುತ್ತೆ ಅವಾಗ. ಸ್ಟಡಿ ಹೆಂಗ್ ರಿಸೀವ್ ಮಾಡ್ತಿದ್ದೀರಾ ಸರ್? ಈ ಕಮೆಂಟ್ಸ್ ನೆಗೆಟಿವ್ ಬಂದ್ರೆ ಹೆಂಗ್ ರಿಸೀವ್ ಮಾಡ್ತಿದ್ದೆ? ಹೆಂಗೆ ಅಂದ್ರೆ ಅವಾಗ ಸ್ಟೇಬಲ್ ಆಗಿದ್ನ ಅಥವಾ ಟಾಲರೇಟ್ ಮಾಡೋದು ಅವಾಗ ಕಲ್ತ? ಇಲ್ಲ, ಆ್ಯಕ್ಚುಲಿ ನಾನು ಫಸ್ಟಿಗೂ ನನಗೂ ತುಂಬ ಬೇಜಾರಾಗುತ್ತೆ. ಯಾರಿಗೆ ಬೇಜಾರಾಗಲ್ಲ? ಯಾರೋ ಒಬ್ರು ಬಂದ್ಬಿಟ್ಟು ಸುಮ್ಮನೆ ಬೈದ್ಬಿಟ್ಟು ಹೋಗ್ಬಿಟ್ರೆ ನಿಮಗೆ ತಿರುಗಿ ಬೈಯಕ್ಕಾಗಲ್ಲ ಅವ್ರಿಗೆ. ನೀವು ಬರೀ ಬೈಸ್ಕೊಂಡು ಸುಮ್ಮನೆ ಆಗಬೇಕು. ಹೆಂಗಿರುತ್ತೆ ಅಲ್ಲಿ ಮನಸ್ಥಿತಿ ಅದು? ಯಾರು ನನಗೆ ಬಂದು ಬೈತಾವಲ್ಲ ಅಂತ ಅನ್ಸಲ್ವಾ? ಸೊ ಅದು ಯಾರೋ ರೋಡಲ್ಲಿ ಸಿಕ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಟ್ರೆ ಅವನಿಗೆ ಗೊತ್ತಿರುತ್ತೆ. ರೋಡಲ್ಲಿ ಒಂದು 4 ಜನ ಬೈಸ್ಕೊಂಡಾಗ ಒಂದು 4-5 ಜನ ಅಲ್ಲಿ ಕೇಳಿಸ್ಕೊಂಡಿರ್ತಾರಲ್ಲ, ಅದು 4-5 ಜನ ಗೊತ್ತಿರುತ್ತೆ. ಇದು ಏನು ಗುರು, ಪಬ್ಲಿಕ್ ಪ್ಲಾಟ್ಫಾರ್ಮು, ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ಳೋದು? ಇಟ್ಸ್ ವೆರಿ ಹಾರ್ಡ್. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷಗಳು ಬೇಕಾಯ್ತು ನನಗೆ. ಆ ಝೋನ್ನ ಏನಿದು. ಆಮೇಲೆ ನಾನೇ ಅದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಕ್ರಿಟಿಸಿಸಮ್ ಇದು ನನ್ನ ಒಬ್ಬನಿಗೆ ಆಗ್ತಿದ್ಯಾ? ಇಲ್ಲ. ಹಿಸ್ಟ್ರಿ ನೋಡಿದೆ, ಸೆಲೆಬ್ರಿಟೀಸ್ಗಳದ್ದು, ದೊಡ್ಡ ಸ್ಟಾರ್ಸ್ಗಳದ್ದು ಹಿಸ್ಟ್ರಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರ ಲೈಫಲ್ಲೂ ಆಗಿದೆ ಅದೆಲ್ಲ. ಯಾರೋ ಒಬ್ಬ ತುಂಬ ದೊಡ್ಡ ಹೆಸರು ಮಾಡಿರ್ತಾರಲ್ಲ ಅವ್ರಿಗೆ ಕ್ರಿಟಿಕ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅಕ್ಸೆಪ್ಟ್ ಮಾಡೋಕೆ ಆಗದೆ. ಇವಾಗ ಎಲ್ಲರೂ ನಿಮ್ಮನ್ನ ಸೂಪರ್ ಅಂತ ಹೇಳೋದೇ ಇಲ್ಲ. 10 ಜನದಲ್ಲಿ ಒಂದು 7 ಜನ ನಿಮ್ಮನ್ನ ಸೂಪರ್ ಅಂದರೆ ಒಂದು 3 ಜನ ಅಂತಾರೆ, ಅವನೇ ಸೂಪರ್ ಬಿಡ ಅಂತಾರೆ. ನೀವು ಅದನ್ನು ತಗೊಳ್ಳೋ ಅಂತ ಮನಸ್ಥಿತಿ ಇರಬೇಕು ನಿಮಗೆ. ಆ ಮನಸ್ಥಿತಿ ಇಲ್ಲ ಅಂತಂದ್ರೆ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ. ಈ ಫೀಲ್ಡೇ ಅಲ್ಲ ನಿಮಗೆ ಫೇಮ್ನ ಅನುಭವಿಸುವಂಥ ಮನಸ್ಥಿತಿ ಬೇಕು ಅಂತಂದ್ರೆ ನಿಮ್ಮನ್ನ ತೆಗಳುತ್ತಾರಲ್ಲ ಅದನ್ನೂ ಅನುಭವಿಸೋ ಮನಸ್ಥಿತಿ ನಿಮ್ಗೆ ಇರಬೇಕು. ಅದನ್ನ ಲೈಟ್ ಆಗಿ ತಗೋಬೇಕು. ಅಯ್ಯೋ, ಬಿಗಿನಿಂಗ್ ಡೇಸ್ ಅಲ್ಲಿ ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಆಮೇಲೆ ಅನ್ಸುತ್ತೆ, ನಾನು ಬಿಡ್ಲಿ ಅಂತಾನೆ ಈ ತರ ಮಾಡ್ತಿದ್ದಾರೆ ಅಂತಾನು ಅನ್ಸುತ್ತೆ. ಯಾಕೆ ಬಿಡ್ಲಿ? ನಾನು ಬಿಡ್ಲಿ ಅಂತಾನೆ ಮಾಡ್ತಾರ ನಾನು ಬಿಡಲ್ಲ, ಇನ್ನೂ ಜಾಸ್ತಿ ಮಾಡ್ತೀನಿ. ಫ್ಯೂಚರ್ ಪ್ಲಾನ್ ಫಿಲಮ್ ರಿಲೀಸ್ ಆದ್ಮೇಲೆ ಡಿಸೈಡ್ ಮಾಡ್ತೀನಿ. ಇವಾಗ ಏನೂ ಇಲ್ಲ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಈಗ ಹರಿಯೋ ನೀರಿಗೆ ಅಣೆಕಟ್ಟು ಕಟ್ಟಿದಂಗೆ. ಈಗ ನೀರೆಲ್ಲ ಸ್ಟೋರ್ ಆಗಿದೆ ಅಷ್ಟೇ. ಇವಾಗ ಜುಲೈ 19th ಮೇಲೆ ಡ್ಯಾಮ್ ಗೇಟ್ ಓಪನ್ ಆಗುತ್ತೆ. ಸಾಂಗ್ಸ್ ವೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್. ಈ ವರ್ಷಕ್ಕೆ ಸಾಂಗ್ ಸಿಗುತ್ತೆ ಅಂತ ಬರುತ್ತೆ. ಈಗ ಆಗಸ್ಟ್ ಎಂಡಲ್ಲಿ ಒಂದು ಕಾಟನ್ ಕ್ಯಾಂಡಿ ಅಂತ ಸಾಂಗ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಡಿಸೆಂಬರ್ಗೊಂದು ಸಾಂಗ್ ಬಿಡ್ತೀನಿ. ಸಿನಿಮಾ ನನಗೆ ಯಾವುದು ನನಗೆ ಯೋಚನೆ ಇಲ್ಲ. ಜುಲೈ 19th ಇವಾಗ ಸಿನಿಮಾ ರಿಲೀಸ್ ಆಗಬೇಕು. ಎಷ್ಟು ಇಂಪಾರ್ಟೆಂಟ್ ಸರ್ ಈ ಸಿನಿಮಾಗೆ ನಿಮ್ಮ ಕರಿಯರ್ಗೆ? ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಆಸ್ ಅನ್ ಆಕ್ಟರ್ ಇವಾಗ ನಾನು ಪ್ರೂವ್ ಮಾಡ್ಕೋಬೇಕಂತ ಹೊರಟಿದ್ದೀನಲ್ವಾ. ಸೊ ಆಕ್ಟರ್ ಆಗ್ತಾನೋ ಇಲ್ವೋ ಅನ್ನೋದು
ಫಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗೇನು 10 ಸಿನಿಮಾ ಮಾಡೋ ಆಮೇಲೆ 11ನೇ ಸಿನಿಮಾಗೆ ಆಕ್ಟರ್ ಆಗುತ್ತಾರೆ ಅಂತಲ್ಲ, ಮೊದಲನೇ ಸಿನಿಮಾದಲ್ಲೇ ಗೊತ್ತಾಗಬೇಕು ನಿನ್ನ ಬೇಳೆಕಾಳು ಅಂತಾರಲ್ಲ, ಅದು ಇಲ್ಲೇ ಗೊತ್ತಾಗ್ಬೇಕು ಫಸ್ಟ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಸೊ ಅದು ಆ ಥರ. ಆಲ್ ದಿ ಬೆಸ್ಟ್. Thank you. ಸರ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತದೆ. ಫಸ್ಟ್ ಸಾಂಗ್ ಹೆಂಗಿತ್ತಾಯ್ತು ಅದಷ್ಟು ಇಷ್ಟ ಆಗಿ ಥ್ಯಾಂಕ್ ಯು ಸೊ ಮಚ್.